ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮೆಲ್ಲರ ಶ್ವೇತಾ ಶಶಿಧರ್ ಹೆಮ್ಮಾಡಿ. ವೆಲ್ಕಮ್ ಟು ಶ್ವೇತಾ ಸ್ಕೈರುಚಿ ಆ್ಯಂಡ್ ಬ್ಲಾಗ್ಸ್. ಈಗಲೇ ಶ್ವೇತಾ ಸ್ಕೈರುಚಿ ಲೈಕ್ ಮಾಡಿ ಹಾಗೂ ಮತ್ತು ಸಬ್ಸ್ಕ್ರೈಬ್ ಆಗದೇವರು ಸಬ್ಸ್ಕ್ರೈಬ್ ಆಗಿ. ಓಕೆ, ಸುಮಾರು ದಿನ ಪೇಪರಲ್ಲಿ ಬರ್ತಾಯಿತ್ತು, ರೇನ್ಬೋ ಎಕ್ಸಿಬಿಷನ್ ಬಂದಿದೆ, ಮತ್ತು ಫಿಶ್ ಟನಲ್ ಇದೆ, ಮತ್ಸ್ಯ ಕನ್ಯರಿದ್ದಾರೆ, ಹೀಗೆಲ್ಲ ಬರ್ತಾಯಿತ್ತು. ವಾಟರ್ ಅಕ್ವೇರಿಯಂ ಫಿಶ್ ಇದೆ ಅಂತ ಬರ್ತಾಯಿತ್ತು. ಬಟ್ ನೋಡ್ಲಿಕ್ಕೆ ಹೋಗ್ಲಿಕ್ಕೆ ಆಗಿಲ್ಲ. ಬಟ್ ಇವತ್ತು ನನ್ನ ಸಣ್ಣ ಮಗಳ ಒಂದು ಬಹು ಬೇಡಿಕೆಯ ಮೇರೆಗೆ ಹೊರಟಿದ್ದೀವಿ. ಈಗಷ್ಟೇ ಬಂದ್ವಿ ಅಷ್ಟೇ. ಟಿಕೆಟ್ ದರ ಈಗ 80 ರೂಪಾಯಿ ಆಗಿದೆ. ಮೊದಲು 100 ರೂಪಾಯಿ ಇತ್ತಂತೆ. ಓಕೆ, ಈಗ 80 ರೂಪಾಯಿ ಆಗಿದೆ. ಅದರ ಅರ್ಥ ಸದ್ಯದಲ್ಲಿ ಈ ಎಕ್ಸಿಬಿಷನ್ ಹೋಗುತ್ತೆ. ಓಕೆ, ಈ ಎಕ್ಸಿಬಿಷನ್ನಲ್ಲಿ ನಾನು ಕಂಡ ಕೆಲವೊಂದು ವಿಚಾರಗಳು ನಿಮ್ಮೊಟ್ಟಿಗೆ ಶೇರ್ ಮಾಡೋಣ ಅಂತ. ಯಾರಿಗೆ ಮೀನಂದರೆ ಅಕ್ವೇರಿಯಂ ಮುದ್ದಾದ ಮೀನುಗಳು ನೋಡೋ ಇಷ್ಟ ಇರಲ್ಲ ಅಲ್ವಾ? ಎಲ್ಲ ಪುಟ್ಟ ಮಕ್ಕಳಿಗೂ ಇಷ್ಟ ಇರುತ್ತೆ. ಹಾಗಾಗಿ ನಿಮ್ಮ ಪುಟ್ಟ ಮಕ್ಕಳನ್ನು ಒಮ್ಮೆ ಇಲ್ಲಿ ಕರ್ಕೊಂಡು ಹೋಗಿ ಅನ್ನೋದು ನನ್ನ ಆಶಯ. ತುಂಬ ಚೆನ್ನಾಗಿದೆ. ಮತ್ತು 80 ರೂಪಾಯಿ ಕೊಟ್ಟು ನೋಡೋದ್ರಿಂದ ಏನು ಲಾಸ್ ಇಲ್ಲ ಅಂತ ಅನಿಸುತ್ತೆ. ಯಾಕಂದರೆ ಇಷ್ಟು ಬಗೆಯ ಫಿಶ್ಗಳನ್ನು ನಮಗೆ ಒಂದೆಡೆ ನೋಡ್ಲಿಕ್ಕೆ ಸಿಗೋದು ಬಹಳ ಕಷ್ಟ. ನಾನಂತೂ ತುಂಬ ಎಂಜಾಯ್ ಮಾಡಿದೆ, ನನ್ನ ಮಕ್ಕಳು ಕೂಡ. ಓಕೆ, ನೋಡಿ, ಒಂಥರ ಏನೋ ಒಂದು ಒಳಗಡೆ ನಾವು ಅಂಡರ್ ವಾಟರ್ ಒಳಗಡೆ ಹೋದಂಗೆ ಅನುಭವ ಆಗುತ್ತೆ. ಬಟ್ ನಾನು ಸ್ಟಾರ್ಟಿಂಗ್ ಹೋದಾಗ ಸುಮ್ಮನೆ ಒಂಥರ ಇಷ್ಟೇ, ಒಂದು ಸೈಡ್ ಅಕ್ವೇರಿಯಂ ಇತ್ತು, ಇನ್ನೊಂದು ಸೈಡ್ ಮೀನಿನ ಫಿಶ್ಗಳ ಚಿತ್ರ ಇತ್ತು. ಓಕೆ, ಅಯ್ಯೋ ಇಷ್ಟೇ ನಾನು ಇದಕ್ಕೋಸ್ಕರ ಬಂದಿದ್ದ ಅಂತ ನನ್ನ ಅನಿಸಿಕೆ ಆಯಿತು ಫಸ್ಟು. ಬಟ್ ಮುಂದೆ ಹೋದ ಹಾಗೆ ಏನಾಯಿತು, ನಾನು ಅಂದ್ಕೊಂಡಿದ್ದು ತಪ್ಪು. ಅಯ್ಯೋ ಚೆನ್ನಾಗಿದೆ, ಇಷ್ಟು ಚೆನ್ನಾಗಿದೆ ಅಂತ ಖುಷಿ ಆಯಿತು. ನೋಡಿ ಎಂತೆಂಥ ಥರದ ಮೀನುಗಳಿದ್ವು ಗೊತ್ತಾ? ಆ ಮೀನುಗಳು ಒಂದು ಸಲ ನೋಡಿದ ತಕ್ಷಣ ಮನಸ್ಸಿಗೆ ತುಂಬ ಖುಷಿ ಆಯಿತು. ತುಂಬ ದೊಡ್ಡ ಮೀನಿದೆ, ತುಂಬ ಚೆನ್ನಾಗಿದೆ. ಇಂಥ ಫಿಶ್ಗಳನ್ನು ನಾನು ನೋಡಲೇ ಇಲ್ಲ. ಅಕ್ವೇರಿಯಮಲ್ಲಿ ಸಾಧಾರಣವಾಗಿ ಸಣ್ಣ ಫಿಶ್ಗಳನ್ನು ಕಂಡಿರ್ತೇವೆ ನಾವು. ಬಟ್ ಇಷ್ಟು ದೊಡ್ಡದಾದ ಮೀನುಗಳನ್ನು, ಇಷ್ಟು ಕಲರ್ಫುಲ್ ಮೀನುಗಳನ್ನು ಇಷ್ಟು ಸಮೀಪದಲ್ಲಿ ನೋಡೋಕೆ ಸಿಗೋದು ಎಲ್ಲೂ ಸಾಧ್ಯ ಇಲ್ಲ ಅಂತ ಅನಿಸುತ್ತೆ. ಹಾಗಾಗಿ ಹೇಳ್ತಾ ಇದ್ದೇನೆ, ನಿಮ್ಮ ಪುಟ್ಟ ಮಕ್ಕಳೊಡನೆ ಒಮ್ಮೆ ಹೋಗಿ ಬನ್ನಿ. ಯಾಕಂದರೆ ಇಲ್ಲಿ ಅವರು ಮಾಡಿರುವಂಥ ಕೆಲಸ ಇದೆಯಲ್ಲ, ತುಂಬ ಕೆಲಸ ಮಾಡಿದ್ದಾರೆ. ಓಕೆ, ತುಂಬ ಅವರ ಎನರ್ಜಿಯನ್ನು ಇದಕ್ಕೆ ಹಾಕಿದ್ದಾರೆ ಇದೊಂದು ಮಾಡಲಿಕ್ಕೋಸ್ಕರ. ಓಕೆ, ಆ ದೊಡ್ಡದಾದ ಜಾಗದಲ್ಲಿ ಇವುಗಳನ್ನೆಲ್ಲ ಮಾಡೋದು, ಈ ಮೀನುಗಳನ್ನು ಅಂದರೆ ಒಳ್ಳೆ ರೀತಿಯಲ್ಲಿ ಸಾಕೋದು, ಅವುಗಳಿಗೆ ಫುಡ್ ಹಾಕಬೇಕು, ಅವುಗಳನ್ನು ನೋಡ್ಕೋಬೇಕು, ಎಲ್ಲದೂ ಒಂದು ರೀತಿ ಒಂಥರ ಚಾಲೆಂಜಿಂಗ್ ಆಗಿರುತ್ತೆ. ಒಂದು ಮಗುವಿನ ನೋಡ್ಕೊಳೋದಕ್ಕಿಂತ ಹೆಚ್ಚಾಗಿ ನಾವು ಈ ಥರ ಮೀನುಗಳನ್ನು ಸಾಕಬೇಕು. ಯಾಕಂದರೆ ಮನೆಯಲ್ಲಿ ಮೀನು ಸಾಕ್ತವರಿಗೆ ಈ ಎಲ್ಲ ಅಂಶಗಳು ಗೊತ್ತಿರುತ್ತಲ್ವ. ನೋಡಿ, ಈ ಮೀನು ಎಷ್ಟು ಚೆನ್ನಾಗಿ ಬಾಯಿ ತೆಗೆದಿದೆ. ನನ್ನ ಮಗಳು ಅಂತ ಇದೆ, ಅಮ್ಮ ಅದೇನೋ ಅಂತ ಇದೆ ಅಂತ. ಅಂದರೆ ಅಷ್ಟು ಚಂದ. ಒಂಥರ ಒಂದು ತಕ್ಷಣ ನಾವು ಒಂದು ಸಮುದ್ರದ ಒಳಗೆ ಹೋಗಿ ಬಂದ ಒಂದು ಅನುಭವ ಆಯಿತು. ಓಕೆ, ಸಮುದ್ರದ ಅಂತರಾಳದಲ್ಲಿ ಈ ಥರ ಮೀನುಗಳನ್ನು ನೀವು ಕಾಣಲಿಕ್ಕೆ ಸಾಧ್ಯ ಅಲ್ವಾ? ನಾವು ಡಿಸ್ಕವರಿ ಚಾನಲ್ ಕಾಣ್ತೇವೆ, ಬಟ್ ಇಲ್ಲಿ ರಿಯಲ್ ಆಗಿ ಕಂಡ್ವಿ. ತುಂಬ ಬಗೆಯ ಮೀನುಗಳನ್ನು ನಾವು ನೋಡ್ಕೊಬಂದ್ವಿ. ನನಗೊಂದು ತುಂಬ ಖುಷಿ ಆಯಿತು. ಇದು ನೋಡಿ ಎಂಥ ಕಲರ್ಫುಲ್ ಮೀನಿದೆ. 1 ತಿಂಗಳಿಂದ ಪೇಪರಲ್ಲಿ ಬರ್ತಾ ಇತ್ತು, ಅಡ್ವರ್ಟೈಸ್ಮೆಂಟ್ ಆ್ಯಡ್ ಬರ್ತಾ ಇತ್ತು. ಬಟ್ ನಮಗೆ ಹೋಗಲಿಕ್ಕೆ ಆಗಿಲ್ಲ. ನನ್ನ ಫ್ರೆಂಡ್ ಕೂಡ ಮೊನ್ನೆ ಒಬ್ರು ಹೋಗಿ ಬಂದು ಹೇಳಿದ್ರು, ಚೆನ್ನಾಗಿದೆ, ಒಮ್ಮೆ ನೋಡ್ಬೋದು, ಹೋಗಿ ಬನ್ನಿ ಅಂತ ಹೇಳ್ತಾ ಇದ್ರು. ಬಟ್ ನಮಗೆ ಇವತ್ತು ಟೈಮ್ ಆಯಿತು. ಬಟ್ 100 ರೂಪಾಯಿ ಇದೆ ಟಿಕೆಟಿಗೆ, 80 ರೂಪಾಯಿ ಆಗಿದೆ. ಅಂದರೆ ಅದರ ಅರ್ಥ ಸದ್ಯದಲ್ಲಿ ಇದು ಹೋಗುತ್ತೆ ಅಂತ. ಓಕೆ, 21/11/24ಕ್ಕೆ ಬಂದಿದೆ ಅಂತೆ. 1 ತಿಂಗಳು ಜಾಸ್ತಿ ಆಯಿತು. ಓಕೆ, ಆ ಅಕ್ವೇರಿಯಂ ಮೇಲೆ ಒಳಗಿರುವ ಒಂದು ಥರದ ಬಣ್ಣದ ಕಲ್ಲುಗಳು, ಈ ಸಣ್ಣ ಗೂಡಿದೆ, ಈ ಗೂಡಲ್ಲಿ ನೋಡಿ ಹೇಗೆ ಮೀನುಗಳು ಹೋಗಿ ಕುತ್ಕೊಂಡಿದ್ದಾವೆ. ಇದೆಲ್ಲ ನೋಡ್ಲಿಕ್ಕೆ ಒಂಥರ ತುಂಬ ಚೆನ್ನಾಗಿತ್ತು. ಮತ್ತು ನಾವು ಒಂದು ಕ್ಷಣ ಆ ಮೀನು ಬೇರೆ ಏನೂ ಮನಸ್ಸಿಗೆ ಬರದೆ ಆ ಮೀನುಗಳನ್ನೇ ನೋಡ್ತಾ ಇದ್ವಿ. ಯಾವ್ಯಾವ ಥರ ಟೈಪ್ ಮೀನುಗಳಿದೆ, ಅವು ಎಷ್ಟು ಚೆನ್ನಾಗಿ ಒಂದು ರೀತಿ ಡ್ಯಾನ್ಸ್ ಮಾಡೋ ರೀತಿ ನೀರಲ್ಲಿ ಕುಣಿತಾ ಇದ್ವು. ಒಂದಂದರೆ ಮೀನುಗಳು ಕಷ್ಟವಾಗಿ ಇಲ್ಲ, ಇಷ್ಟಪಟ್ಟಿದ್ದ ಹಾಗೆ ಅಕ್ವೇರಿಯಮಲ್ಲಿ ಕಾಣ್ತಾ ಇದ್ವು. ಅಂದರೆ ತುಂಬ ಹೆಲ್ದಿಯಾಗಿದ್ದಾವೆ, ಅವುಗಳಿಗೆ ಆಹಾರ ಸಮ ಪ್ರಮಾಣದಲ್ಲಿ ಸಿಗ್ತಾ ಇದೆ ಅಂತ ಅನಿಸ್ತು. ಅಲ್ಲೇ ಮಧ್ಯದಲ್ಲಿ ಒಂದು ಸಣ್ಣ 2 ಜೋಕಾಲಿ ಇಟ್ಟಿದ್ರು. ಇಶಾನ ಅನ್ನೆ ಯಾವತ್ತು ಎಲ್ಲಿ ಜೋಗಾಲಿ ಕಂಡ್ರು ಒಂಚೂರು ಕೂರ್ಲೇಬೇಕು ಅವರಿಬ್ಬರಿಗೆ. ಓಕೆ, ಅಲ್ಲೇ ಒಂದು ಸಣ್ಣ ಪ್ರಮಾಣದಲ್ಲಿ 1-2 ಸರಿ ಜೋಕಾಲಿ ಆಡಿ ಎಂಜಾಯ್ ಮಾಡಿದರು. ನಂತರ ಈ ಅಕ್ವೇರಿಯಂನ ಹೊರತಾಗಿ ಇನ್ನೊಂದು ಟನಲ್ ಥರ ಇದೆ. ಓಕೆ, ಅಂದರೆ ಈಗ ಫಾರಿನ್ ಕಂಟ್ರಿಯಲ್ಲಿ ನೀವು ನೋಡಿರ್ಬೋದು, ಇಲ್ಲೊಂದು ನೋಡಿ ಮೀನು ಮಲ್ಕೊಂಡಿದೆ, ಆರಾಮಾಗಿ ರೆಸ್ಟ್ ಮಾಡ್ತಾ ಇದೆ. ಟನಲ್ ಥರ ಇದೆ. ಓಕೆ, ಅಂದರೆ ಫುಲ್ಲು ಅಂದರೆ ಮೇಲಿಂದ ಸೈಡಿಂದ ಮೇಲ್ಭಾಗ ಫುಲ್ ಏನಾಗುತ್ತೆ, ಗ್ಲಾಸಿಂದ ಆವೃತ ಆಗಿರುತ್ತೆ. ಓಕೆ, ಈಗ ನಾವು ಅದರೊಳಗೆ ಪ್ರವೇಶ ಮಾಡ್ತಾ ಇದ್ದೇವೆ. ನಿಮಗೆ ಗೊತ್ತಾಗ್ತಾ ಇದೆಯಾ? ಸಾರಿ, ಇನ್ನೂ ನಾವು ಅಲ್ಲಿ ಪ್ರವೇಶ ಮಾಡಿಲ್ಲ. ಇದೇನು ಗೊತ್ತಾ, 2 ಸೈಡ್ ಅಕ್ವೇರಿಯಂ ಇದೆ. ಫಸ್ಟ್ ಸ್ಟಾರ್ಟಿಂಗ್ ಎಂಟ್ರಿ ಆದಾಗ 1 ಸೈಡ್ ಅಕ್ವೇರಿಯಂ ಇರುತ್ತೆ, 1 ಸೈಡ್ ಬರೀ ಮೀನಿನ ಚಿತ್ರ ಇರುತ್ತೆ. ಈಗ ನಾವು 2 ಸೈಡ್ ಅಕ್ವೇರಿಯಮ್ಸ್ ಇದೆ. ಓಕೆ, ಈ ಕಡೆನೂ ಇದೆ, ಲೆಫ್ಟ್ ಆ್ಯಂಡ್ ರೈಟ್ 2 ಸೈಡ್ ಅಕ್ವೇರಿಯಮ್ಸ್ ಇದೆ. ಡಿಫ್ರೆಂಟ್ ಟೈಪಿನ ದೊಡ್ಡ ಮೀನುಗಳನ್ನು ನೀವು ಕಾಣ್ಬೋದು. ತುಂಬ ಎಂಜಾಯ್ ಮಾಡ್ಬೋದು, ತುಂಬ ಖುಷಿ ಪಡ್ಬೋದು. ಓಕೆ, ನೋಡಿ, ಇಲ್ಲೊಂದು ಮೀನು ತುಂಬ ಖುಷಿಯಾಗಿ ಮಲ್ಕೊಂಡಿದೆ. ಓಕೆ, ತುಂಬ ಚೆನ್ನಾಗಿ ಸ್ವಚ್ಛಂದವಾಗಿ ಅವು ನೀರಿನಲ್ಲಿ ಈಜ್ತಾ ಇದ್ವು. ತುಂಬ ಹೆಲ್ದಿಯಾಗಿದೆ ಅಂತ ಅನಿಸ್ತು. ಓಕೆ, ತಪ್ಪದೇ ಒಮ್ಮೆ ನೋಡ್ಕೊಂಡು ಬನ್ನಿ. ಯಾಕಂದರೆ ಇದನ್ನೆಲ್ಲ ನಾವು ಎಲ್ಲಿ ಒಂದೆಡೆ ನೋಡೋದು ಭಾರಿ ಕಷ್ಟ, ತುಂಬ ಕಷ್ಟ ಅಲ್ವಾ? ಹಾಗಾಗಿ ನಾನು ಮಕ್ಕಳನ್ನ ಕರ್ಕೊಂಡು ಹೋಗಿದ್ದು ಸಾರ್ಥಕ ಆಯಿತು ಅಂತ ಕೊಡಿ ಹಬ್ಬ ಬೇರೆ
ಸ್ವಲ್ಪ ಪ್ರಮಾಣದ ರಶ್ ಇತ್ತು, ಅಂದರೆ ಹೆಚ್ಚು ರಶ್ ಇಲ್ಲ ಇವತ್ತು. ಅಂದರೆ ಇನ್ನು ಮುಂದೆ ಅದು ಅವ್ರದ್ದು ಕ್ಲೋಸ್ ಮಾಡ್ತಾರೆ ಅಂತ ಅನಿಸ್ತಾ ಇದೆ. ಓಕೆ, ಮುಂದೆ ಮುಂದೆ ನೋಡ್ತಾ ಹೋಗಿ, ಆ ವಿಡಿಯೋನ ಕಟ್ ಮಾಡಬೇಡಿ. ಇನ್ನೂ ಒಂದು ವಿಶೇಷತೆ ಇದೆ. ಓಕೆ, ಅದ್ರ ಬಗ್ಗೆ ನಾನು ನಿಮಗೆ ಹೇಳಲೇಬೇಕು. ನೋಡಿ, ನಾನು ಸ್ವಲ್ಪ ವಿಡಿಯೋ ಲೆಂತಿ ಅಂತ ಅನಿಸ್ಬೋದು, ಬಟ್ ಈ ಮೀನುಗಳನ್ನು ತಕ್ಷಣ ಸ್ಕಿಪ್ ಮಾಡ್ತಾ ಹೋಗ್ಲಿಕ್ಕೆ ನನಗೆ ಇಷ್ಟ ಆಗಿಲ್ಲ. ಅಷ್ಟು ಖುಷಿ ಕೊಟ್ಟು ಅದನ್ನ ನೋಡೋದಕ್ಕೆ ನಿಮಗೆ. ಹಾಗಾಗಿ ನಾನು ಒಂಚೂರು ಸ್ಕಿಪ್ ಮಾಡಿದೆ, ಎಲ್ಲ ಮೀನುಗಳನ್ನು ನಾನು ವಿಡಿಯೋ ಮಾಡ್ತಾ ಬಂದಿದ್ದೇನೆ. ನನ್ನ ವಿಡಿಯೋ ಕೂಡ ಹಾಕಿ ತುಂಬ ದಿವಸ ಆಗಿತ್ತು. ಈ ಮೀನುಗಳ ಮುಖಾಂತರ ಇನ್ನೊಮ್ಮೆ ವಿಡಿಯೋ ಹಾಕುವ ಒಂದಿದಾಯಿತು. ನೋಡಿ, ಇದೆಲ್ಲ ಮೀನುಗಳು ನಾನಂತೂ ಕಂಡಿಲ್ಲ. ನೀವು ಕೆಲವೊಬ್ರು ನೋಡಿರ್ಬೋದು, ಬಟ್ ನಾನಂತೂ ಇಷ್ಟು ದೊಡ್ಡ ದೊಡ್ಡ ಮೀನುಗಳು, ಒಂದು ರೀತಿ ಗುಜು 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 ಅಂತ ವರ್ಡನ್ನು ಉಪಯೋಗಿಸ್ತಾರಲ್ವ, ಆ ರೀತಿ ಅಷ್ಟು ಮೀನುಗಳಿದ್ವು. ನೋಡಿ, ಇದು ಎಷ್ಟು ಡಿಫ್ರೆಂಟ್ ಟೈಪ್ ಮೀನು. ಇಶಾನ ಮತ್ತು ಆನೆ ತುಂಬ ಎಂಜಾಯ್ ಮಾಡಿದರು. ಹಾಗಾಗಿ ನೋಡಿ, ಇದು ಎರಡೂ ಸೈಡ್ ಇದೆ. ಓಕೆ, ಒಂದು ಸೈಡ್, ಇನ್ನೊಂದು 2 ಸೈಡ್ ಕೂಡ ಅಕ್ವೇರಿಯಂ. ಮೂರನೇದು ಟನಲ್ ಥರ, ಅಂದರೆ ಮೇಲಿಂದ ಸಂಪೂರ್ಣವಾಗಿ ಏನಾಗಿರುತ್ತೆ, ಮೇಲೆ ಕೆಳಗೆ ಲೆಫ್ಟ್ ಟು ರೈಟ್ ಫುಲ್ ಮೇಲಿಂದ ಏನಾಗಿರುತ್ತೆ, ಕವರ್ ಆಗಿರುತ್ತೆ ಗ್ಲಾಸಿಂದ. ಹಾಗಾಗಿ ಲೆಫ್ಟ್ ಟು ರೈಟ್ ಮೀನು ಎಲ್ಲದು ಮೇಲಿಂದ ಕೆಳಗೆ ಏನಾಗ್ತಿರುತ್ತೆ, ಸಂಚಾರ ಮಾಡಿ ತುಂಬ ಫ್ರೀಯಾಗಿ. ಅಂದರೆ ಒಂದು ಸಮುದ್ರದಲ್ಲಿ ಹೇಗೆ ಮೀನುಗಳು ತುಂಬ ನಿರಾಯಾಸವಾಗಿ ಇರ್ತವೆ, ಆ ರೀತಿ ಆ ಮೀನುಗಳು ಏನು ಮಾಡ್ತಿರುತ್ತೆ, ಈಜ್ತಾ ಇರ್ತವೆ. ಓಕೆ, ತುಂಬ ಚೆನ್ನಾಗಿದೆ. ಈಗ ನೋಡಿ, ಇದು ಲಾಸ್ಟ್. ಈಗ 2 ಸೈಡ್ ಅಕ್ವೇರಿಯಂ ಇರುವ ಲಾಸ್ಟ್ ಇದು. ಓಕೆ, ಇಶಾನ ಇನ್ನೂ ಅಮ್ಮ ಇತ್ತಗಿ ಅಂತಾನೆ ಇದ್ಲು. ಆಚೆ ಬದಿ ಜನ ನೋಡ್ತಾ ಸ್ಟಾರ್ಟಿಂಗ್ ಇದಾರಲ್ಲ, ಅವ್ರು ಆಚೆ ಬದಿ ಇದ್ದಾರೆ. ಓಕೆ, ಇಲ್ಲಿ ಸ್ವಲ್ಪ ನಿಮಗೆ ಫೋಟೋಸ್ ಅಷ್ಟು ಕ್ಲಿಯರ್ ಆಗಿ ಬರೋದಿಲ್ಲ. ಕಾರಣ ಏನಂದರೆ ನೋಡಿ, ಈ ಫಿಶ್ ಎಷ್ಟು ಚೆನ್ನಾಗಿದೆ. ಕಾರಣ ಅಂದರೆ ಅಲ್ಲಿ ಲೈಟಿಂಗ್ ಸ್ವಲ್ಪ ಡಿಫ್ರೆಂಟ್ ಆಗಿದೆ, ಹಾಗಾಗಿ ನಮಗೆ ಫೋಟೋ ಅಷ್ಟು ಚೆನ್ನಾಗಿ ಬರೋದಿಲ್ಲ. ಓಕೆ, ಸ್ವಲ್ಪ ಬ್ಲ್ಯಾಕ್ ಬರುತ್ತೆ ಫೋಟೋಸ್ ಎಲ್ಲ. ಬಟ್ ವಿಡಿಯೋ ನಾನು ಆದಷ್ಟು ಹತ್ತಿರದಿಂದ ತೆಗೆಯೋ ಪ್ರಯತ್ನವನ್ನು ಮಾಡ್ತೀನಿ. ನೋಡಿ, ವೈಟ್ ಮೀನು ಎಷ್ಟು ಚೆನ್ನಾಗಿದೆ ಅಂದರೆ ಅಷ್ಟು ಚೆನ್ನಾಗಿದೆ. ಈಗ ನಾವೇನು ಮಾಡ್ತೀವಿ ಅಂದರೆ, ಈಗ ಟನಲ್ ಟೈಪ್ ಹೇಳಿದ್ನಲ್ಲ, ಅದರೊಳಗೆ ಎಂಟ್ರಿ ಆಗ್ತಾ ಇದ್ದೀವಿ. ನಿಮ್ಗೆ ಗೊತ್ತಾಗ್ತಾ ಇದೆಯಾ? ನೋಡಿ, ಇದು ಹೀಗೆ ಎರಡೂ ಕಡೆ ನಮಗೇನಾಗುತ್ತೆ, ಫಿಶ್ ಇರುತ್ತೆ. ಟನಲ್ ಟೈಪ್ ಒಂದು ಇದರೊಳಗೆ ನಾವು ಎಂಟ್ರಿ ಕೊಡ್ತಾ ಇದ್ದೇವೆ. ಗೊತ್ತಾಗ್ತಾ ಇದೆಯಲ್ಲ? ಈಗ ನೋಡಿ, ಮಕ್ಕಳು ಎಂಟ್ರಿ ಕೊಡ್ತೇನೆ. ನಾನು ಹಿಂಬದಿಲ್ಲಿದ್ದೇನೆ, ನಾನು ವಿಡಿಯೋ ಮಾಡ್ತಾ ಇದ್ದೆ. ಈ ರೀತಿ ಫುಲ್ ಇದು ಮೇಲ್ಭಾಗ ನಾನು ತೋರಿಸ್ತಾ ಇರೋದು. ಇದು ರೈಟ್ ಟು ಲೆಫ್ಟ್ ಫುಲ್ಲು. ಇದು ಫಾರಿನ್ ಕಂಟ್ರಿಲೆಲ್ಲ ಇದೆ, ನಿಮಗೆ ತುಂಬ ಜನ ನೋಡಿರ್ಬೋದು ಅನ್ಸುತ್ತೆ. ಬಟ್ ನಾನು ನೋಡಿಲ್ಲ ಇದನ್ನು ಇಲ್ಲೇ ನೋಡಿದ್ದು. ಅಲ್ಲಿ ಕಾಣ್ತಿದ್ದಾರೆ ಜನಗಳೆಲ್ಲ ಹೊರಗಡೆ ಇದ್ದಾರೆ ಅವರು. ಓಕೆ, ಅವ್ರೀಗ ಈಚೆ ಒಳಗಡೆ ಬರಬೇಕು. ಎಲ್ಲರೂ ವಿಡಿಯೋ ತೆಕ್ಕಂತ ಇದ್ರು. ಎಲ್ಲರ ಮೊಬೈಲಲ್ಲಿ, ಇಲ್ಲಿ ಹೋದವ್ರ ಮೊಬೈಲಲ್ಲಿ ಮೀನುಗಳ ವಿಡಿಯೋ ಇರುತ್ತೆ. ಓಕೆ, ನೋಡಿ, ತುಂಬ ಚೆನ್ನಾಗಿದೆ. ನಾನು ಕುಂದಾಪುರದಲ್ಲಿರೋ ಜನರಿಗೆ ಹೇಳ್ತೀನಿ, ಮಿಸ್ ಮಾಡ್ಕೋಬೇಡಿ ಅಂತ. ಯಾಕೆ ಒಮ್ಮೆ ಆದರೂ ಭೇಟಿ ಕೊಡಲೇಬೇಕು ನೀವು. ನಾವು ಕೊಟ್ಟ 80 ರೂಪಾಯಿ ಎಲ್ಲಿಗೂ ಅಲ್ಲ. ಓಕೆ, ಯಾಕಂದರೆ ಅವರ ಪ್ರಯತ್ನ, ಅವರೊಂದು ಎಷ್ಟು ಅದನ್ನೆಲ್ಲ ಎಲ್ಲ ಕಡೆ ಒಂದನ್ನೇ ಎಲ್ಲ ಕಡೆ ಕೂಡ್ಸಾಕೋದು ತುಂಬ ಕಷ್ಟಕರವಾದ ಕೆಲಸ. ಆ ಕಷ್ಟಕರವಾದ ಕೆಲಸಕ್ಕೆ ನಾನೊಂದು ಹ್ಯಾಟ್ಸ್ ಆಫ್. ಏನಂದರೆ ಕೆಲವೊಮ್ಮೆ ಅನಿಸುತ್ತೆ, ಎಷ್ಟೆಷ್ಟು ಎಂತೆಂಥ ಐಡಿಯಾಗಳನ್ನೆಲ್ಲ ಮಾಡ್ಲಿಕ್ಕೆ ಹೋಗ್ತಾರೆ ಅಂತ. ಕಾರಣ ಏನಂದರೆ ಹೊಟ್ಟೆ ಪಾಡುವಷ್ಟೇ. ಓಕೆ, ಇಷ್ಟೆಲ್ಲ ಐಡಿಯಾ, ಇದನ್ನೆಲ್ಲ ತೊಗೊಂಡು ಬಂದು ಇಲ್ಲಿ ಹಾಕೋದು ಎಷ್ಟು ಕಷ್ಟ, ವಾಪಸ್ ಇದನ್ನು ಒಯ್ಯೋದು ಎಷ್ಟು ಕಷ್ಟ, ತುಂಬ ಕಷ್ಟವಾದ ಸಂಗತಿ. ನೋಡಿದ್ರೇ ಗೊತ್ತಾಗುತ್ತೆ. ಅಲ್ಲಿ ಹೋಗಿ ನೋಡಿದಾಗ ನಿಮ್ಗೆ ಅನಿಸುತ್ತೆ, ತುಂಬ ಚೆನ್ನಾಗಿದೆ ಅಂತ ಅನ್ನೋ ಭಾವನೆ ಬರುತ್ತೆ. ನೋಡಿ, ಎಂತೆಂಥ ದೊಡ್ಡ ದೊಡ್ಡ ಮೀನುಗಳಿದೆ. ಈ ಮೀನುಗಳನ್ನು ಅದನ್ನು ಹೇಗೆ ಒಯ್ತಾರೆ ಅಂತ ನನಗಂತೂ ಗೊತ್ತಿಲ್ಲಪ್ಪ. ಆಶ್ಚರ್ಯವಾದ ಸಂಗತಿ. ಮನೆಯಲ್ಲಿರುವ ಒಂದು ಸಣ್ಣ ಅಕ್ವೇರಿಯಂನ ತೊಳೆಯೋಕ್ಕೆ ಹೋದಾಗ ಎಷ್ಟು ಕೆಲಸ ಆಗುತ್ತೆ. ಬಟ್ ಹಂಗೆ ನೋಡೋಕೆ ಹೋದರೆ ಇದನ್ನೆಲ್ಲ ಯಾವ ರೀತಿ, ಮತ್ತು ನೀರು ಕೂಡ ತುಂಬ ಕ್ಲೀನ್ ಇದೆ. ಓಕೆ, ಮತ್ತೊಂದು ಸಂಗತಿ, ಯಾರಾದರೂ ಫಿಶ್ ತಿಂದೆ ವೆಜಿಟೇರಿಯನ್ ಅವರಿಗೆ ಒಂದು ಕಿವಿ ಮಾತು. ನಿಮ್ಮ ಮನಸ್ಸಿಗೆ ಮೀನು ತಿನ್ನಲ್ಲ ನಾನು, ಅಲ್ಲಿ ಮೀನು ವಾಸನೆ ಇರ್ಬೋದು ಅಂತ ಅನ್ಕೋಬೋದು. ಯಾವುದೇ ರೀತಿಯ ಮೀನು ವಾಸನೆ, ಏನು ಫಿಶ್ ವಾಸನೆ ಏನೂ ಇಲ್ಲ. ನೀವು ನಿರಾಳವಾಗಿ ಹೋಗಿ ಬರ್ಬೋದು. ಅಲ್ಲಿ ತುಂಬ ಕ್ಲೀನ್ನೆಸ್ ಮೇಂಟೈನ್ ಮಾಡಿದ್ದಾರೆ. ಓಕೆ, ಏನು ಗಲೀಜಿಲ್ಲ. ಆ ಮೀನುಗಳ ಹತ್ರ ನೀವು ಅಲ್ಲಿ ನೀವು ಇದನ್ನ ಗ್ಲಾಸ್ಗಳನ್ನ ಮುಟ್ಟಿದ್ರೂ ಕೂಡ ನಿಮಗೆ ಏನು ಒಂದು ಯಾವುದೇ ರೀತಿಯ ಒಳಗಡೆ ಫಿಶ್ ಇದೆ ಅನ್ನೋ ಅನುಭವ ಕೂಡ ಬರಲ್ಲ. ಈಗ ನಮ್ಮ ಕುಂದಾಪುರದ ರಸ್ತೆಯಲ್ಲಿ ಹೋದಾಗ, ಆ ಚಟ್ಲಿ ಕೆರೆ ಹತ್ರ ಎಲ್ಲ ಹೋದಾಗ ಒಂದು ಚಟ್ಲಿ ಸ್ಮೆಲ್ ಬರುತ್ತೆ. ಓಕೆ, ಅಂದರೆ ಅದು ಓಪನ್ನು. ಬಟ್ ಇದು ಓಪನ್ ಅಲ್ಲ, ಇದು ಕ್ಲೋಸ್ಡ್ ಆಗಿರುತ್ತೆ. ಹಾಗೆ ನಿಮ್ಗೆ ಯಾವುದೇ ಸ್ಮೆಲ್ ಏನು ಬರಲ್ಲ. ಧಾರಾಳವಾಗಿ ವೆಜಿಟೇರಿಯನ್ಗಳು ಕೂಡ ಹೋಗಿ ನಿಮ್ಮ ಮಕ್ಕಳಿಗೆ ತೋರಿಸ್ಕೊಂಡು ಬನ್ನಿ. ಇದು ಇನ್ನೊಮ್ಮೆ ನೋಡೋಕ್ಕೆ ಸಿಗೋದು ಕಷ್ಟ ಅಂತ ನಂಗೆ ಅನಿಸುತ್ತೆ. ಯಾಕಂದರೆ ಇದು ತುಂಬ ಹೆವಿ, ತುಂಬ ಕಷ್ಟಕರವಾದ ಕೆಲಸ ಇದು. ನೋಡಿ, ನಾನು ಆದಷ್ಟು ಹೆಚ್ಚು ಅಲ್ಲೇ ಒಂದು ವಿಡಿಯೋ ಮಾಡುವ ಒಂದು ಪ್ರಯತ್ನ ಮಾಡಿದೆ. ಯಾಕಂದರೆ ಅಷ್ಟು ಚೆಂದ ಇತ್ತು. ನನಗಂತೂ ತುಂಬ ಖುಷಿ ಆಯಿತು. ಒಂದು ಗಂಟೆ ನಾವು ಇಲ್ಲಿ ಕಳೆದ್ವಿ. ನೀವು ನೋಡ್ತಾ ಇರ್ಬೋದು, ಇಲ್ಲಿ ಥರದ ಮೀನುಗಳಿದೆ. ಥರದ ತುಂಬ ಸಣ್ಣ ಮೀನುಗಳೆಲ್ಲ, ಅಷ್ಟೊಟ್ಟು ದೊಡ್ಡ ಮೀನುಗಳನ್ನು ಅವ್ರು ಹೇಗೆ ಅದನ್ನು ಸಂರಕ್ಷಣೆ ಮಾಡ್ತಾರೆ ಅನ್ನೋದು ದೊಡ್ಡಕ್ಕೆ ಒಂದು ಇದು. ನೋಡಿ, ಇಲ್ಲಿ ವಿಡಿಯೋನ ಹೇಳಿದ ಹಾಗೆ ಇಲ್ಲಿ ಫೋಟೋ ಸರಿ ಬರಲ್ಲ. ಓಕೆ, ಅಂದರೆ ಅಲ್ಲಿನ ಲೈಟ್ ಸಿಸ್ಟಮ್ ಸ್ವಲ್ಪ ಚೇಂಜ್ ಇದೆ. ಓಕೆ, ಅಂದರೆ ಮೀನುಗಳಿರುವಲ್ಲಿ ತುಂಬ ಡಾರ್ಕ್ ಲೈಟ್ ಕೂಡ ಅವುಗಳಿಗೂ ಸ್ವಲ್ಪ ಹೊಡೆತ ಕೊಟ್ಟಂಗೆ ಆಗುತ್ತೆ ಅಂತ ಅನಿಸುತ್ತೆ. ನನಗೆ ಗೊತ್ತಿಲ್ಲ, ನಾನು ಅಂದ್ಕೊಂಡಿದ್ದು. ಹಾಗಾಗಿ ಸ್ವಲ್ಪ ಲೈಟ್ ಆಗಿದೆ ಅಂತ ಅನಿಸ್ತಾ ಇದೆ ನನಗೆ.
ಬಟ್ ಆ ಒಂದು ಈಗ ನೋಡಿ ಇದನ್ನು ಮೇನ್ ಇದು ಮತ್ಸ್ಯ ಕನ್ಯೆಯರು, ಮರ್ಮೇಡ್ ಅಂತ ಹೇಳ್ತಾರಲ್ವ, ಈಗ ಇಂಗ್ಲಿಷ್ ಮೀಡಿಯಂನ ಮಕ್ಕಳು ಮರ್ಮೇಡ್ ಅಂತಾರೆ, ನಿಜವಾಗಿ ಮತ್ಸ್ಯ ಕನ್ಯೆಯರು. ಇವರ ಒಂದು ಜಾಬಿಗೆ ಹ್ಯಾಟ್ಸ್ ಆಫ್. ನಾನು ಅಂತೀನಿ, ಹೆಣ್ಣು ಮಕ್ಕಳು ಎಲ್ಲ ಕ್ಷೇತ್ರಗಳಲ್ಲಿ ಇದ್ದಾರೆ ಅನ್ನೋಕ್ಕೆ ಇದು ಒಂದು ಪುಟ್ಟ ಕ್ಷೇತ್ರ. ನಂಗೊಂದು ತುಂಬ ಖುಷಿ ಆಯಿತು. ಅವರಿಬ್ಬರ ಬಗ್ಗೆ ನಂಗೆ ತುಂಬ ಹೆಮ್ಮೆ ಆಯಿತು. ಇಬ್ಬರು ಹೆಣ್ಣು ಮಕ್ಕಳು ಆ ನೀರೊಳಗೆ ಇದ್ದು ನೋಡಿ, ನನ್ನ ಮಕ್ಕಳು ಕೂಡ ಪ್ರತಿಯೊಂದು ಮಗು ಬಂದರು, ಪ್ರತಿಯೊಬ್ಬ ವ್ಯಕ್ತಿ ಬಂದರು, ಅವರೊಟ್ಟಿಗೆ ಖುಷಿಯಿಂದ ಈ ರೀತಿ ಹಾರ್ಟನ್ನು ತೋರಿಸ್ತಾರೆ. ತುಂಬ ಖುಷಿಪಟ್ಟು ನೋಡಿ, ಅವ್ರು ಹೀಗೆ ಮೇಲೆ ಹೋಗಿ ಬಂದು ಸ್ವಲ್ಪ ಹೊತ್ತು ಉಸಿರಾಡಿ ಬರ್ತಾರೆ. ಎಷ್ಟು ಕಷ್ಟಕರವಾದ ಕೆಲಸ ಅಂದರೆ, ಈ ನೀರು ಸ್ವಲ್ಪ ಗಲೀಜಾದ ಹಾಗೆ ಕಾಣುತ್ತೆ, ಯಾಕಂದರೆ ಅವರು ಮೇಲೆ ಕೆಳಗೆ ಹೋಗ್ತಾ ಇರ್ತಾರಲ್ವ, ಹಾಗಾಗಿ ಇರಬಹುದು. ಬಟ್ ನೋಡಿ, ಅವ್ರ ಪಾಪ ಇಬ್ಬರು ಅದು ಎಷ್ಟು ಕಷ್ಟಪಡ್ತಾ, ಅಂದರೆ ಕಷ್ಟ ಅಲ್ಲ, ಅದು ಇಷ್ಟಪಟ್ಟು ಮಾಡುವ ಕೆಲಸ ಅದು ಅವರಿಗೆ. ಬಟ್ ಅದು ಏನೂ ಅಲ್ಲ, ಅವರಿಗೆ ಅಭ್ಯಾಸ ಆಗಿದೆ. ಬಟ್ ಅದು ನಮ್ಗೆ ನೋಡಿದ್ರೆ ನನಗನ್ನಿಸ್ತು, ಮನುಷ್ಯ ಹೊಟ್ಟೆಪಾಡಿಗಾಗಿ ಏನೆಲ್ಲ ಕೆಲಸ ಮಾಡ್ತಾನಲ್ಲ. ನಮ್ಗೆ ಕೆಲವೊಮ್ಮೆ ಎಷ್ಟು ಈಸಿ ಕೆಲಸ ಕೊಟ್ಟರು ಕೂಡ ನಾವು ಅಯ್ಯೋ ಆ ಕೆಲಸ ಕಷ್ಟ, ಈ ಕೆಲಸ ಕಷ್ಟ. ಬಟ್ ಇವರಿಬ್ಬರನ್ನ ನೋಡಿದರೆ ಮನುಷ್ಯನಿಗೆ ಯಾವ ಕೆಲಸವೂ ಕಷ್ಟ ಅಲ್ಲ. ಪ್ರೀತಿಯಿಂದ ಮಾಡುವ ಪ್ರತಿಯೊಂದು ಕೆಲಸವೂ ಕೂಡ ತುಂಬ ಇಷ್ಟ ಅಂತ ಹೇಳೋ ಒಂದು ಪರಿಸ್ಥಿತಿ ಬರುತ್ತೆ. ಎಷ್ಟು ಎಲ್ಲ ಬಂದವರೆಲ್ಲ ಅವರಿಬ್ಬರ ಹತ್ರ ಫೋಟೋ ತೆಕ್ಕೊಂತ ಇದ್ರು. ಬಟ್ ನೋಡಿ, ಇಬ್ಬರು ಅಲ್ಲಿ ಮೇಲೆ ಹೋಗ್ತಾರೆ, ಸ್ವಲ್ಪ ಉಸಿರಾಡ್ತಾರೆ, ನಂತರ ಮತ್ತೆ ಬರ್ತಾರೆ. ಅದೇ ಎನರ್ಜಿ ಅವರಲ್ಲಿರುತ್ತೆ. ಮೇಲೆ ಹೋದಾಗ ಅವರು ನಮಗೆ ನೋಡಿ, ಇವತ್ತು ಸೇಮ್ ಮೀನ್ ಥರ, ಅರ್ಧ ಭಾಗ ಮೀನಿನ ಥರ ಇದೆ ಅವರು. ಅದಲ್ಲ, ಅದು ಡ್ರೆಸ್ ಥರ ಅವರು ವೇರ್ ಮಾಡಿ ಡ್ರೆಸ್ ಆ ರೀತಿ ಇದೆ. ಎಲ್ಲ ಜನರು ಅವರಿಬ್ಬರ ಮತ್ಸ್ಯ ಕನ್ಯರನ್ನು ನೋಡಿ ತುಂಬ ಖುಷಿಪಟ್ಟರು. ಅವರು ಕೂಡ ನಮ್ಮೆಲ್ಲರೂ ನೋಡಿ ಖುಷಿಪಟ್ಟರು. ಇದು ಈ ಕೆಲಸಕ್ಕೂ ಕೂಡ ನಾನು ತುಂಬ ಹ್ಯಾಟ್ಸ್ ಆಫ್ ಹೇಳ್ತೀನಿ. ಅವರಿಬ್ಬರಿಗೂ ನನಗೆ ಅವರಿಬ್ಬರಿಗೂ ತುಂಬ ಖುಷಿ ಆಯಿತು. ಇಬ್ಬರು ಮಹಿಳಾ ಮಣಿಗಳಿಗೆ ತುಂಬ ಥ್ಯಾಂಕ್ಸ್ ಹೇಳ್ತೇನೆ ನಾನು. ಯಾಕಂದರೆ ಈ ಕೆಲಸ ತುಂಬ ಕಷ್ಟಕರವಾದ ಕೆಲಸ, ಅದನ್ನು ಅವ್ರು ತುಂಬ ಇಷ್ಟವಾಗಿ ಮಾಡ್ತಾ ಇದ್ದಾರೆ. ಓಕೆ, ಅವರಿಬ್ಬರು ನೋಡಿ ತುಂಬ ಖುಷಿನೂ ಆಯಿತು, ಒಂಥರ ಸಣ್ಣ ಬೇಸರ ಕೂಡ ಆಯಿತು. ನೋಡಿ, ಅಲ್ಲಿಂದ ನಾವು ಮುಂದೆ ಹೋಗ್ತಾ ಇದ್ದ ಹಾಗೆ ಒಂದು ಸಣ್ಣ ಪುಟ್ಟ ಪ್ರಮಾಣದ ಹಬ್ಬ, ಜಾತ್ರೆಯ ಒಂದು ಪರಿಸರ ಇದೆ ಅಲ್ಲಿ. ಕೆಲವೊಂದು ವಸ್ತುಗಳ ಮಾರಾಟ ಮಾಡ್ತಾ ಇದ್ದಾರೆ. ಹಾಗೆ ತಿನ್ನಲಿಕ್ಕೆ ನಿಮಗೆ ದೋಸೆ, ನೂಡಲ್ಸ್, ಐಸ್ ಕ್ರೀಮ್, ಪಾನಿಪುರಿ, ಹಾಗೂ ನೋಡಿ ಈ ಎಲ್ಲ ತೊಟ್ಲುಗಳು ಬಂದಿದೆ. ಓಕೆ, ಎಲ್ಲ ಥರ ತೊಟ್ಲುಗಳೆಲ್ಲ ಇದೆ. ಇವತ್ತು ಸ್ವಲ್ಪ ಖಾಲಿ ಆಗಿದೆ, ಅಂದರೆ ಈಗ ಮುಗಿತಾ ಬಂತು ಅನ್ಸುತ್ತೆ, ತುಂಬ ಜನ ನೋಡಿ ಆಗಿದೆ ಅನ್ಸುತ್ತೆ. ನಾನು ಹೋಗಿದ್ದು ಲಾಸ್ಟ್ ಕಡೆಯಲ್ಲಿ. ಓಕೆ, 15 ತಾರೀಕು ಸಂಡೇ ಅಲ್ವಾ, ಮತ್ತು ಇವತ್ತು ಕೊಡಿ ಹಬ್ಬ ಇದೆ. ಹಾಗಾಗಿ ಎಲ್ಲರೂ ಆ ಕಡೆ ಹೋದ್ರಿಂದಾಗಿ ಈ ಕಡೆ ಕಡಿಮೆ ಆಗಿರೋ ಚಾನ್ಸ್ ಕೂಡ ಇದೆ. ನೀವು ಅಲ್ಲಿ ಎಂಟ್ರಿ ಫೀಸ್ 80 ರೂಪಾಯಿ ಕೊಟ್ಟರೆ ಅದು ಎಲ್ಲ ಮೀನುಗಳನ್ನ ನೋಡ್ಬೋದು. ಇಲ್ಲಿ ಒಳಗಡೆ ಬಂದಾಗ ನಿಮಗೆ ಯಾವ್ದು ಆಡಬೇಕು ಅಲ್ಲಿ ನೀವು ಹಣ ಕೊಟ್ಟು ನೀವು ಆಡ್ಬೋದು. ಓಕೆ, ಬೇರೆ ಆಟಕ್ಕೆಲ್ಲ ಆ್ಯಕ್ಚುಲಿ 100 ರೂಪಾಯಿ ಅಂತ ಅನ್ಸುತ್ತೆ. ಇಲ್ಲಿ ಮಂಡಕ್ಕಿ ಉಪ್ಕರಿ ಇದೆ, ಕಡೆ ಕೆಲವೊಂದು ಗೇಮ್ಸ್ಗಳಿಟ್ಟಿದ್ದಾರೆ, ಚಪ್ಪಲಿ ಅಂಗಡಿ ಇದೆ, ಸಣ್ಣ ಕ್ಲಿಪ್ಪು ಆ ಥರ ಅಂಗಡಿ ಇದೆ, ತರಾವರಿ ಉಪ್ಪಿನಕಾಯಿ ಅಂಗಡಿ ಆಯಿತು. ಕಡೆಗೆ ಸಣ್ಣ ನೋಡಿ, ಈಗ 20 ರೂಪಾಯಿ ಐಟಮ್ಗಳು ಬರುತ್ತಲ್ಲ, ನಿಮ್ಗೆ ಗೊತ್ತಿದೆಯಲ್ಲ, ಗಸಗಸೆ ಅದು ಇದು ಸ್ವೀಟ್ಸ್ ಚಾಕ್ಲೇಟ್ಸ್ ಎಲ್ಲ ಬರುತ್ತಲ್ಲ, ಆ 20 ರೂಪಾಯಿ ಐಟಮ್ ಅಂಗಡಿ ನೋಡಿ. ಅದರಲ್ಲೇ ಒಂದೆರಡು ಉಪ್ಪಿನಕಾಯಿ ಚಿತ್ರಗಳನ್ನ ತಗೊಂಡೆ. ನೋಡಿದ್ರೆ ಉಪ್ಪಿನಕಾಯಿ ನೋಡಿದ್ರೆ ಯಾವತ್ತೂ ಬಾಯಲ್ಲಿ ನೀರು ಬರುತ್ತಲ್ವ. ಟೇಸ್ಟ್ ಮಾಡಿ ಅಂದರು, ಬಟ್ ನಾನು ಟೇಸ್ಟ್ ಮಾಡಿಲ್ಲ. ಬಟ್ ತುಂಬ ಥರವಾದ ಉಪ್ಪಿನಕಾಯಿಗಳನ್ನು ನೋಡಿದೆ. ಯಾರಿಗೆ ಇಂಟ್ರೆಸ್ಟ್ ಇದೆ ಹೋಗಿ ತೊಗೊಂಡು ಬರ್ಬೋದು, ಅವ್ರಿಗೂ ವ್ಯಾಪಾರ ಆಗುತ್ತೆ, ನಿಮಗೂ ಖುಷಿ ಆಗುತ್ತೆ. ಇಬ್ಬರು ಅಕ್ಕ ತಂಗಿ ಕಾರ್ನ್ ತೊಗೊಂಡ್ರು, ನಾನೊಂದು ಮಂಡಕ್ಕಿ ಉಪ್ಕರಿ ತೊಗೊಂಡೆ. ಹಾಗೂ ನೋಡಿ, ಮಂಡಕ್ಕಿ ಉಪ್ಕರಿ ಮಾಡ್ತಾ ಇದ್ದಾರೆ. ಮಂಡಕ್ಕಿ ಉಪ್ಕರಿಗೆ 50 ರೂಪಾಯಿ, ಕಾರ್ನಿಗೆ 40 ರೂಪಾಯಿ. ಸ್ವಲ್ಪ ಜಾಸ್ತಿ ಅಂತ ಅನಿಸ್ತು, ಆದರೂ ಇರಲಿ ಬಿಡಿ, ಅವರು ಅಲ್ಲಿಂದ ಇಲ್ಲಿ ಬಂದು ಅಂಗಡಿ ಹಾಕಿ ವ್ಯವಹಾರ ಮಾಡ್ತಿದ್ದಾರೆ, ನಮ್ಮದೊಂದು ವ್ಯಾಪಾರ ಅವ್ರ ಹತ್ರ ಇರಲಿ ಅಂತ ಅನಿಸ್ತು. ಜೊತೆಗೆ ವಾತಾವರಣ ಒಂಥರ ಖುಷಿ, ಚೆನ್ನಾಗಿದೆ. ಈಗ ಈ ಕೊಡಿ ಹಬ್ಬ ಅದರಿಂದಾಗಿ ಜನರೆಲ್ಲ ಆ ಕಡೆ ಹೋಗಿದ್ದಾರೆ. ಬಟ್ ಇಲ್ಲೂ ಕೂಡ ರಶ್ ಇರುವ ಸಂದರ್ಭದಲ್ಲಿ ರಶ್ ಇರಬಹುದು. ಯಾಕಂದರೆ ಈಗ ಎಂತ ಪುಟ್ಟ ಮಕ್ಕಳು ಯಾವಾಗಲೂ ಹೇಳ್ತಾರೆ ಹೋಗೋಣ ಅಮ್ಮ ಅಂತ ಹೇಳಿ ಅಮ್ಮನ ಹೊರಡಿಸಿ ಬಿಡ್ತಾರೆ. ಒಂದು ಕಾರ್ನ್, ಒಂದು ಉಪ್ಕರಿ ತಿಂದಾಯಿತು. ಇವತ್ತು ಹುಣ್ಣಿಮೆ ಅಲ್ವಾ, ಡಿಸೆಂಬರ್ 15 ಹುಣ್ಣಿಮೆ. ಚಂದ್ರ ಕೂಡ ಆಕಾಶದಲ್ಲಿ ತುಂಬ ಖುಷಿಯಾಗಿ ಪೂರ್ಣ ಚಂದ್ರನಾಗಿ ತೇಜಸ್ಸಿನಿಂದ ಕುಣಿತಾ ಇದ್ದ. ಈ ಕಡೆ ನೋಡ್ಬೋದು ನೋಡಿ, ಇದೆಲ್ಲ ನಿಲ್ಲಿಸಿದ್ದಾರೆ, ಅಂದರೆ ಹೋದರೆ ಆಡಿಸ್ತಾರೆ, ಒಂದು 2 ಜನ ಇದ್ದರೂ ಕೂಡ ಆಡಿಸ್ತಾರೆ. ಈ ಥರ ಇತ್ತು ವಾತಾವರಣ, ಒಂದು ರೀತಿ ಹಬ್ಬದ ವಾತಾವರಣ. ಈ ಕಡೆ ನಮ್ಮ ಸಾಗರದ ಕಡೆ ಜಾತ್ರೆ ಅಂತ ಹೇಳ್ತಾರೆ, ಬಟ್ ಈ ಕಡೆ ಈ ಹಬ್ಬ ಅಂತಾರೆ, ಕೊಡಿ ಹಬ್ಬ, ಕುಂದಾಪುರ ಹಬ್ಬ ಅಂತ ಹೇಳ್ತಾರೆ. ಒಂದು ರೀತಿ ಜಾತ್ರೆ ಹಬ್ಬದ ವಾತಾವರಣ ಇತ್ತು. ಇದು ನಾವು ವಾಪಸ್ ಬರುವಾಗ ಇರುವಂತಹ ಅಂಗಡಿಗಳು. ಓಕೆ, ಹೀಗೆ ನಿಧಾನವಾಗಿ ಎಲ್ಲ ಅಂಗಡಿಗಳ ಚಿತ್ರವನ್ನು ವಿಡಿಯೋ ತೆಗಿತಾ ಬಂದೆ. ಅದರಲ್ಲೂ ಈಶಾನ ಆನೆ ಒಂದು ಸಣ್ಣ ಖರೀದಿ ಕೂಡ ಏನೋ ಮಾಡಿದ್ರು. ಮಕ್ಕಳಿಗೆ ಹೋದಲ್ಲಿ ಖರೀದಿ ಆಗಲೇಬೇಕು, ಅದು ಇದ್ದಿದ್ದೆ ಅಲ್ವಾ ಎಲ್ಲರ ಮನೇಲಿ. ಈಗ ನೋಡಿ, ಕೊನೆಯದಾಗಿ ನಾವು ಆ ಕಡೆಯಿಂದ ಎಂಟ್ರಿ ಆಗ್ತೀವಿ. ಒಂದು ರೌಂಡ್ ಈಚೆ ಬದಿ ಬಂದಾಗ ನಿಮಗೆ
ಈಗ ನಮಗೆ ಎಕ್ಸಿಟ್ ಬೋರ್ಡ್ ತೋರ್ತಾ ಇದೆ. ಓಕೆ, ಶ್ವೇತಾ ಇನ್ನೊಂದು ವಿಡಿಯೋದೊಂದಿಗೆ ಆದಷ್ಟು ಬೇಗ ಬರ್ತಾಳೆ. ಸಬ್ಸ್ಕ್ರೈಬ್ ಆಗದೇ ಇದ್ದವರು ಸಬ್ಸ್ಕ್ರೈಬ್ ಆಗಿ, ಲೈಕ್ ಕೊಡೋದನ್ನು ಮರಿಬೇಡಿ. ನೋಡ್ಕೊಂಡು ಬನ್ನಿ ಒಮ್ಮೆ. ಓಕೆ, ಥ್ಯಾಂಕ್ ಯು.